ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸಂಜನಾ ಬಂದಿದ್ರಂತೆ? ಬಂದಿದ್ಲು. ನಾನು ಹೋಗಿ ಮಾತಾಡಿಸಿದಾಗ ಬರೋಲ್ಲ ಅಂತಂದರು. ನನಗೆ ರಾಜೀವನ ಸಹವಾಸನೆ ಬೇಡ, ಅವನಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ ಅಂತಂದರು. ಬಿಡಿ, ನೀವು ಅವ್ರ ಹತ್ರ ಮಾತಾಡಿದ್ರಾ? ಹ್ಞೂ, ಮಾತಾಡಿದೆ. ನೀವು ಅವ್ರನ್ನ ಕನ್ವಿನ್ಸ್ ಮಾಡಿದ್ರಿ ತಾನೆ? ಸಂಜನಾ ನನ್ನ ಎದುರಿಗೆ ಏನು ಮಾತಾಡಿದ್ಲು ಗೊತ್ತಾ? ನನ್ನ ಹತ್ರ ಇರೋ ಎಲ್ಲ ಹಣನೂ ಜಗದೀಶನ್ ಕೊಟ್ರೆ ಮಾತ್ರ ನಾಳೆ ನಾನು ಜೈಲಿಂದ ಹೊರಗೆ ಬಂದ್ಮೇಲೆ ನನ್ನ ಜೊತೆ ಮತ್ತೆ ಜೀವನ ಮಾಡೋದಕ್ಕೆ ತಯಾರಾಗಿರ್ತಾಳಂತೆ. ಎಲ್ಲ ಹಣನೂ ಜಗದೀಶನ್ ಕೊಟ್ಟು ಬರೀ ಕೈಲಿ ಅವಳ ಜೊತೆ ಹೋಗ್ಬೇಕಂತೆ. ಖಾಲಿ ಕೈಯಲ್ಲಿ ಜೀವನ ಮಾಡೋದಾದ್ರೂ ಹೇಗೆ? ನಾಳೆ ನಾಳೆ ಹುಟ್ಟೋ ನನ್ನ ಮಗು ಮೇಲಿರೋ ಪ್ರೀತಿ ಆಕಾಂಕ್ಷೆಗಳನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾನೆ ಜಗದೀಶ. ಸಂಜನಾ ತಲೆ ಕೆಡಿಸಿದ್ದಾನೆ. ನಾನು ನೋಡ್ತೀನಿ ಜಗದೀಶ ತನ್ನ ಪ್ಲಾನ್ಗಳಲ್ಲಿ ಹೇಗೆ ಸಕ್ಸಸ್ಫುಲ್ ಆಗ್ತಾನೆ ಅಂತ. ರಿಲ್ಯಾಕ್ಸ್ ರಾಜೀವ್, ರಿಲ್ಯಾಕ್ಸ್, ಕಂಟ್ರೋಲ್ ಯುವರ್ ಸೆಲ್ಫ್. ಐ ಕಾಂಟ್ ಪ್ರದೀಪ್, ಐ ಕಾಂಟ್. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಜಗದೀಶ ನನ್ನ ಮಗುನೇ ನನ್ನ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದ್ದಾನೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಈಗ ನನ್ನ ಮಗುಗೆ ಅಂತ ಕೊಡೋ ಹಣನ ಉಪಾಯವಾಗಿ ನಾನು ಪಡ್ಕೊಳ್ತೇನೆ. ಹಾಗಾದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಸಂಜನಾ ಅವ್ರ ಕ್ಲೈಮನ್ನು ನೀವು ಕೊಡಲೇಬೇಕು. ಪ್ರದೀಪ್, ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನನ್ನ ಮಗುಗೋಸ್ಕರನೇ ತಾನೆ. ಚಿಕ್ಕನ್ನಲ್ಲಿ ನಾನು ಪಟ್ಟಂತಹ ಕಷ್ಟ ದುಃಖಗಳನ್ನು ನನ್ನ ಮಗು ಯಾವುದೇ ಕಾರಣಕ್ಕೂ ಅನುಭವಿಸಬಾರ್ದು ಅನ್ನೋದೇ ನನ್ನ ಆಸೆ. ನಾನು ತುಂಬ ಚಿಕ್ಕವನಿರುವಾಗಲೇ ನಮ್ಮ ತಂದೆ ಹೋಗ್ಬಿಟ್ರು. ಆಗ ಫೈನಾನ್ಷಿಯಲಿ ಎಷ್ಟು ಪ್ರಾಬ್ಲಮ್ಸ್ ಬಂದು ಗೊತ್ತಾ ನಿಮಗೆ? ನಾನು ಒಂದು ಸಣ್ಣ ಪೆನ್ಸಿಲ್ ತಗೋಬೇಕು ಅಂದ್ರೂ ಯೋಚನೆ ಮಾಡಬೇಕಾಗಿತ್ತು. ಆದರೆ ನನ್ನ ಮಗು ಯಾವ ವಸ್ತು ಕೊಂಡ್ಕೋಬೇಕು ಅಂತಂದ್ರೂ ಯಾವತ್ತೂ ಯೋಚನೆ ಮಾಡಬೇಕಾಗಿಲ್ಲ. ಇಂಥ ವಸ್ತು ಬೇಕು ಅಂದ ತಕ್ಷಣಕ್ಕೆ ಆ ವಸ್ತು ನಮ್ಮ ಮಗುವಿನ ಹತ್ರ ಇರಬೇಕು. ನನ್ನ ಮಗುವಿನ ಎಲ್ಲ ಆಸೆಗಳನ್ನು ನಾನು ಪೂರೈಸ್ತೀನಿ. ಆದರೆ ನನ್ನ ಮಗುವನ್ನು ಬೆಳೆಸೋದಕ್ಕೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಅಂತಲೇ ನನ್ನ ಹತ್ರ ಹಣ ಇರಬೇಕು. ಆ ಹಣ ನನ್ನ ಹತ್ರ ಇದೆ. ಈ ಹಣ ನನ್ನ ಮಗುವಿಗೆ ಮಾತ್ರ ಸೇರಿತ್ತು. ಅದು ಬಿಟ್ಟು ಇದು ಯಾರ ಕೈಗೆ ಸೇರೋದಕ್ಕೂ ನಾನು ಬಿಡೋದಿಲ್ಲ. ನೋಡಿ ಪ್ರದೀಪ್, ನನ್ನ ಎಲ್ಲ ಹಣನೂ ಲೀಗಲ್ ಆಗಿ ನನ್ನ ಮಗುಗೆ ಸೇರಬೇಕು. ಅದನ್ನು ಬೇರೆ ಯಾರು ಕಿತ್ಕೊಳ್ಳೋಕ್ಕಾಗಬಾರ್ದು. ಹಾಗೇನಾದ್ರೂ ಮಾಡೋಕ್ಕಾಗುತ್ತಾ ನೋಡಿ? ಎಲ್ಲ ಹಣನೂ ನಿಮ್ಮ ಮಗುಗೆ ಹೋಗೋ ಹಾಗೆ ಮಾಡೋದು ಸ್ವಲ್ಪ ಕಷ್ಟ ರಾಜೀವ್. ಯಾಕೆ ಪ್ರದೀಪ್ ಹೀಗೆ ಹೇಳ್ತಿದ್ದೀರಾ? ಒಂದು ವೇಳೆ ಜಗದೀಶ್ ಏನಾದರೂ ನೀವು ಯಶಸ್ವಿ ದಾಸ್ ಕಂಪನಿಗೆ ಮೋಸ ಮಾಡಿ ಆ ಹಣ ತೊಗೊಂಡಿದ್ದೀರಿ ಅಂತ ಪ್ರೂವ್ ಮಾಡಿದ್ರೆ ಕೋರ್ಟು ಆ ಹಣನ ಜಗದೀಶಿಗೆ ಕೊಡಬೇಕು ಅಂತ ಆರ್ಡರ್ ಮಾಡುತ್ತೆ. ಆಗ ನಾವೇನು ಮಾಡೋಕ್ಕಾಗಲ್ಲ, ಹಣ ಕೊಡಲೇಬೇಕಾಗತ್ತೆ. ಡೋಂಟ್ ಟಾಕ್ ರಬಿಶ್ ಪ್ರದೀಪ್. ನೀವು ನನ್ನ ಲಾಯರ್ ಆಗಿ ಈ ಥರ ಮಾತಾಡೋದು ನನಗಿಷ್ಟ ಆಗೋದಿಲ್ಲ. ರಾಜೀವ್, ನಾನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನೀವು ಫ್ಯಾಕ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ನಿಮ್ಮ ಮುಂದೆ 2 ಆಪ್ಷನ್ಸ್ ಇಡ್ತಾ ಇದ್ದೀನಿ. ಒಂದು, ನೀವು ಹೇಳಿದಾಗೆ ಈ ಕೇಸ್ನಲ್ಲಿ ನಿಮ್ಮನ್ನು ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಬಿಡುಗಡೆ ಮಾಡಿಸೋದು. ಎರಡನೇದು, ನೀವು ಜಗದೀಶ್ಗೆ ಅವ್ರ ಹಣ ಕೊಟ್ಟುಬಿಡಿ. ಅವ್ರ ಪಾಲಿನ ಹಣ ಅವ್ರಿಗೆ ಕೊಟ್ಟ ಮೇಲೂ ನಿಮ್ಮ ಹತ್ರ ಸಾಕಷ್ಟು ಹಣ ಉಳಿಯುತ್ತೆ. ಆಗ ಸಂಜನಾನು ನಿಮ್ಮನ್ನು ಕ್ಷಮಿಸ್ಬೋದು. ಹಾಗೆ ಸಂಜನಾ ಜಗದೀಶ್ನ
ಶಂಕರದಾಸ್ನ ಕೈಕಾಲು ಹಿಡಿದ್ರೆ ಸಂಜನಾ ಮೇಲಿನ ಕರುಣೆಯಿಂದ ಅವರೂ ನಿಮ್ಮನ್ನು ಕ್ಷಮಿಸ್ಬೋದು. ಸಂಜನಾ ಸಂಸಾರ ಸರಿ ಹೋಗುತ್ತೆ ಅಂತನ್ನೋದಾದರೆ ನಿಮಗೆ ಶಿಕ್ಷೆ ಕೊಡಿಸ್ಬೇಕು ಅಂತನೋ ಅವರ ಡಿಟರ್ಮಿನೇಷನ್ನು ಡೈಲ್ಯೂಟ್ ಆಗ್ಬೋದು. ಆಮೇಲೆ ನೀವು ಇಷ್ಟಪಟ್ಟ ಹಾಗೆ ನೀವು ನಿಮ್ಮ ಮಗು ಜೊತೆ, ನಿಮ್ಮ ಹೆಂಡತಿ ಸಂಜನಾ ಜೊತೆ ಸುಖವಾಗಿ ನಿಮ್ಮ ಮುಂದಿನ ಜೀವನ ಸಾಗಿಸ್ಬೋದು. ಯೋಚನೆ ಮಾಡಿ. ಪ್ರದೀಪ್, ಆರ್ ಯು ಮ್ಯಾಡ್? ಏನು ಹೇಳ್ತಾ ಇದ್ದೀರಾ ನೀವು? ನಾನು ಸಂಜನಾ ಮತ್ತೆ ಮಗು ಜೊತೆ ಜೀವನ ಮಾಡಬೇಕು ಅಂತಲೇ ಇದ್ದೀನಿ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು ಈ ಹಣ ಸಂಪಾದಿಸಿದ್ದೀನಿ. ಈಗ ಜಗದೀಶನಿಗೆ ಶರಣಾಗಿ ಹಣ ಕೊಟ್ಟು ನನ್ನ ಶ್ರಮನೆಲ್ಲ ವ್ಯರ್ಥ ಮಾಡ್ಕೊಂತ ಅಡ್ವೈಸ್ ಮಾಡ್ತಾ ಇದ್ದೀರಾ? ನೋ, ನಾನೆಂತೂ ಹಾಗೆ ಮಾಡೋದಿಲ್ಲ. ನೀವು ಸಂಜನಾ ಥರನೇ ಮಾತಾಡಬೇಡಿ. ನೋಡಿ ರಾಜೀವ್, ನಾನು ನಿಮ್ಮ ಲಾಯರ್ ಆಗಿ ನಿಮಗೆ 2 ಆಯ್ಕೆಗಳನ್ನು ಕೊಟ್ಟೆ. ನಾನು ಹೇಳ್ತಿರೋದು ನಿಮ್ಮ ಒಳ್ಳೆಯದಕ್ಕೆ. ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಮುಂದೆ ನೀವು ಹೇಳಿದಾಗೆ ಮಾಡ್ತೀನಿ. ಯಾಕೆ? 2ನೇ ಆಯ್ಕೆ ಯಾಕೆ ಹೇಳ್ತಿದ್ದೀರಾ? ಅಂದರೆ ಅಲ್ಲಿಗೆ ನಿಮಗೆ DK ಬಗ್ಗೆ ಇದ್ದ ಕಾನ್ಫಿಡೆನ್ಸ್ ಕಡಿಮೆ ಆಯ್ತಾ? ಅಥವಾ ನಾನು ಬಿಡುಗಡೆ ಆಗ್ತೀನಿ ಅನ್ನೋದರಲ್ಲಿ ಅನುಮಾನ ಬರ್ತಿದೆಯಾ? ಛೇ, ಹಾಗಲ್ಲ. ನಾನು ಅವತ್ತು ಹೇಳಿದಾಗೇ DK ತಗೊಂಡ ಯಾವ ಕೇಸನ್ನು ಸೋತಿಲ್ಲ. DK ನಿಮ್ಮ ಕೇಸ್ ತೊಗೊಂಡಿದ್ದಾನೆ ಅಂತಂದರೆ ನೀವು ಬಿಡುಗಡೆ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ರಾಜೀವ್. ಆದರೆ ನೀವು ಈ ಸ್ಟೆಪ್ ತೊಗೊಂಡ್ರೆ ಏನಾಗ್ಬೋದು, ಏನೇನೆಲ್ಲ ಸಾಧ್ಯತೆಗಳಿವೆ ಅಂತ ನೀವು ಹೇಳಿದೆ ಅಷ್ಟೇ. ನೋಡಿ ಪ್ರದೀಪ್, ಈ ಕೇಸ್ನಿಂದ ನಾನು ಬಿಡುಗಡೆ ಆಗೇ ಆಗ್ತೀನಿ. ಬಿಡುಗಡೆ ಆದಮೇಲೆ ನನ್ನ ಜೊತೆ ಜೀವನ ಮಾಡೋದಕ್ಕೆ ಸಂಜನಾನ ಕರಿತೀನಿ. ಒಂದು ವೇಳೆ ಅವಳು ಬಂದರೆ ಸರಿ, ಇಲ್ಲ ಅಂದರೆ ನಾನು ನನ್ನ ಮಗುನ ಕರ್ಕೊಂಡು ಈ ದೇಶನೇ ಬಿಟ್ಟು ಹೋಗ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಜಗದೀಶನಿಗೆ ಮಾತ್ರ ಹಣ ಕೊಡೋದಿಲ್ಲ. ಈ ವಿಷಯನ ಮತ್ತೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಹಲೋ ಸರ್. ಓಹ್ ಜಗದೀಶ್, ಬನ್ನಿ. ಏನು ಸೂಚನೆ ಕೊಡದೆ ಬಂದುಬಿಟ್ಟಿದ್ದೀರಿ? ಯಾಕೆ ಸರ್, ತೊಂದರೆ ಆಯಿತಾ? ಛೇ ನೋ, ಬನ್ನಿ ಕೂತ್ಕೊಳ್ಳಿ. ನೀವು ಯಾವಾಗಲೂ ಫೋನ್ ಮಾಡಿ ಬರ್ತಿದ್ರಲ್ಲ. ಹಾಂ, ಹೇಳಿ ಜಗದೀಶ್, ಏನು ಸಮಾಚಾರ? ಸರ್, ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಸಿಕ್ಕಿದ್ರು. ಹ್ಞೂ, ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತಲ್ಲ, ಆ ಕೇಸ್ ವಿಚಾರವಾಗಿ ಒಬ್ಬ ಸಿಕ್ಕಿಬಿದ್ದಿದ್ದಾನಂತೆ. ಆದರೆ ರಾಜೀವೇ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿಸಿದ್ದು ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ವಂತೆ. ಗೊತ್ತು, ಈ ಕೇಸ್ ಬಗ್ಗೆ ಏನೇನು ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀನಿ ನಾನು. ಆದರೆ ಈ ಸ್ಟೇಜಲ್ಲಿ ಅದರಿಂದ ಏನೂ ಉಪಯೋಗ ಇಲ್ಲ. ಒಂದು ಟೀಮ್ ಬಾಂಬೆಗೆ ಹೋಗಿದೆಯಲ್ಲ, ಫರ್ದರ್ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನೋಡೋಣ. ನಿಮಗೆ ಒಂದು ಸಿಂಪಲ್ ವಿಚಾರ ಹೇಳ್ತೀನಿ. ಕಟಾರಿಯಾದು ಯಾವಾಗಲೂ ಒಂದೇ ಕಾರ್ಯತಂತ್ರ, ಒಂದೇ ಫ್ರೇಮ್ವರ್ಕ್. ಸ್ವಲ್ಪ ಗಮನಿಸಿದ್ರೆ ಸಾಕು. ಕಟಾರಿಯಾ ಈ ಕೇಸಿನ ಬಗ್ಗೆ ಎಲ್ಲಿ ಯಾವಾಗ ಏನು ಮಾಡಬಹುದು ಅಂತ ಗೆಸ್ ಮಾಡಬಹುದು. ನಾನು ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಕೂತಿಲ್ಲ ನಾನು. DK ಎಲ್ಲಿ ಯಾವಾಗ ಏನು ಮಾಡ್ತಾನೆ ಅಂತ ಗಮನಿಸ್ತಾನೆ ಇದ್ದೇನೆ. ಫಾರ್ ಎಕ್ಸಾಂಪಲ್, ನಾವು ರಾಜೀವ್ನ ಫೇಕ್ ಅಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದಾಗೆ DK ಎಚ್ಚೆತ್ಕೋತಾನೆ ಅಂತ ನನಗೆ ಗೊತ್ತಿತ್ತು. ಆ ಆಧಾರದ ಮೇಲೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ಗೊತ್ತಾಯಿತು ರಾಜೀವನ ಫೇಕ್ ಅಕೌಂಟ್ನ DK ಕ್ಲೋಸ್ ಮಾಡಿಸಿದ್ದಾನೆ ಅಂತ. ಜಗದೀಶ್, ನಾನು ಈ DKನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಕೇಸ್ ಗೆಲ್ಲೋದಕ್ಕೆ ಒಂದೇ ಟ್ಯಾಕ್ಟಿಕ್ಸ್ ಬಳಸ್ತಾನೆ. ಇರೋ ಸಾಕ್ಷಿಗಳನ್ನ ನಾಶ ಮಾಡೋದು, ಇಲ್ಲದ ಸಾಕ್ಷಿಗಳನ್ನ ಹುಟ್ಟುಹಾಕೋದು. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ನಿಯಮವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ.
ಹೌದು ಸರ್. ಅದಕ್ಕೆ ಆ ಡಿ ಕೆ ರಾಜೀವ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರೋದು. ಜಗದೀಶ್, ನೀವು ಈ ಕೇಸ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನಮ್ಮದೇ ನನಗೆ ಕೊಟ್ಟಿದ್ದೀರಿ. ಹೀಗಾಗಿ ಈ ಕೇಸಿನ ಜವಾಬ್ದಾರಿ ಎಷ್ಟು ಅಂತ ಅನ್ನೋದು ನನಗೆ ಗೊತ್ತಿದೆ. ಈ ಡಿ ಕೆ ಯಾವ ಕೇಸ್ ತೊಗೊಂಡ್ರೂ ನ್ಯಾಯಕ್ಕೋಸ್ಕರ ತಗೊಳ್ಳಲ್ಲ, ಹಣಕ್ಕೋಸ್ಕರ. ಅದಕ್ಕೆ ಎಲ್ಲ ಕೇಸ್ಗಳಿಗಿಂತ ಹೆಚ್ಚಿನ ಅಡ್ಡದಾರಿಯನ್ನು ಈ ಕೇಸ್ನಲ್ಲಿ ಹಿಡಿತಾ ಇದ್ದಾನೆ. ಮತ್ತೆ ಕಷ್ಟ ಆಗುತ್ತಲ್ವ ಸರ್? ಅವ್ನ ಸಾಕ್ಷಿಗಳನ್ನ ಇಲ್ಲ ಅನ್ನಿಸ್ಬಿಟ್ರೆ ನಾವೇನು ಅಂತ ವಾದ ಮಾಡೋದು? ಗೊತ್ತಿದೆ ಜಗದೀಶ್, ನಾನು ಈ ಸತಿ ನನ್ನ ಮೆಥಡನ್ನು ಬದಲಾಯಿಸ್ಕೊಂಡಿದ್ದೇನೆ. ಸಾಕ್ಷಿಗಳು ಫ್ಯಾಕ್ಟ್ಸ್ನ ಆಧಾರದ ಮೇಲೆ ಕೇಸ್ಗೆ ಪ್ರಿಪೇರ್ ಆಗೋದ್ರ ಬದಲು ಡಿ ಕೆ ಯಾವ ದಾರಿ ಹಿಡಿಬೋದು, ಕೇಸ್ನ ಹೇಗೆ ತಿರುಗಿಸಬಹುದು ಅನ್ನೋ ಆಧಾರದ ಮೇಲೆ ಈ ಕೇಸ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ನನಗೆ ಈಗ ನಿಮ್ಮ ಕೇಸ್ ಗೆಲ್ಲೋದ್ರ ಜೊತೆಗೆ ಡಿ ಕೆ ಅಂತವರ ವಿರುದ್ಧ ನ್ಯಾಯಾಲಯದ ಗೌರವನ ಕಾಪಾಡಬೇಕಾಗಿದೆ. ಡಿ ಕೆ ಅಂತ ಕೆಟ್ಟ ಲಾಯರು ಅನ್ಯಾಯದಿಂದ ನ್ಯಾಯಾಲಯವನ್ನು ಸೋಲಿಸಿದೆ ಅಂತ ಬೀಗೋದನ್ನು ತಪ್ಪಿಸಬೇಕಾಗಿದೆ. ಜಗದೀಶ್, ನಾನು ಈ ಕೇಸ್ ಸೋತ್ರೆ, ರಾಜೀವ್ ಬಿಡುಗಡೆಯಾದರೆ ನಾನೂ ಸೋತ ಹಾಗೆ, ಸತ್ಯ ನ್ಯಾಯನೂ ಸೋತ ಹಾಗೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನ್ಯಾಯವನ್ನು ಗೆಲ್ಲಿಸೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಜಗದೀಶ್, ಇದೊಂಥರ ಆಬ್ವಿಯಸ್ ಕೇಸ್. ಕೊಲೆಗಾರ ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಕಾನೂನಿನ ನಿಯಮಗಳು ರಾಜೀವ್ ಕೊಲೆಗಾರ ಅನ್ನೋದನ್ನು ಎತ್ತಿ ಹಿಡಿಯುವಾಗ ಮಾಡಬೇಕಾಗಿದೆ. ಇದೊಂಥರ ಮ್ಯಾನ್ಯುಪುಲೇಟರ್ಸ್ ಹಾಗೂ ಸತ್ಯದ ನಡುವೆ ಇರತಕ್ಕಂಥ ಹೋರಾಟ. ನ್ಯಾಯಾಲಯ ಯಾವುದನ್ನು ಎತ್ತಿ ಹಿಡಿಯುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೇಸು. ಜನಗಳಿಗೆ ನ್ಯಾಯಾಂಗದ ಬಗ್ಗೆ ಇರತಕ್ಕ ನಂಬಿಕೆಯನ್ನು, ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸ್ತಾ ಇದೆ ಈ ಪ್ರಕರಣ. ಹಾಯ್ ರಮ್ಯಾ. ಹಾಯ್ ಸರಿಯು, ಹೇಗಿದೆಯಾ? ಚೆನ್ನಾಗಿದ್ದೇನೆ. ಏನು ಇಲ್ಲೇ ನಿಂತು ಮಾತಾಡ್ತಾ ಇದ್ದೀರಲ್ಲ, ಬನ್ನಿ ಒಳಗೆ. ಅಂಕಲ್ ಆಂಟಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆಂಟಿ ಎಲ್ಲಿ ಕಾಣಿಸ್ತಿಲ್ಲ? ಲೈಬ್ರರಿಗೆ ಹೋಗಿದ್ದಾರಮ್ಮ. ಇವತ್ತು ನೀವು ಆಫೀಸ್ಗೆ ಹೋಗಲಿಲ್ವಾ? ಇಲ್ಲ, ಲೀವ್ ಹಾಕಿದ್ದೀನಿ. ಸಂಜನಾಗೆ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಅವ್ರನ್ನ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗಿದ್ದೆ. ಏನು ಹೇಳಿದ್ರು ಡಾಕ್ಟರ್? ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ? ಸ್ವಲ್ಪ ವೀಕ್ ಆಗಿದ್ದಾರಂತೆ, ಡಾಕ್ಟರ್ ಹೇಳಿದರು. ಈ ಸಮಯದಲ್ಲಿ ಟೆನ್ಷನ್ ತಗೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಲ್ಲ ಸರಿಯು. ರಾಜೀವ ಜೈಲಲ್ಲಿದ್ದಾನೆ. ಸಂಜನಾ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾರೆ. ಸಂಜನಾ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾನು ಅಮ್ಮ ಆದಷ್ಟು ರಾಜೀವನ ಬಗ್ಗೆ ಮಾತಾಡಲ್ಲ. ಆದರೆ ಸಂಜನಾ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾರೆ. ನಾನು ಸಂಜನಾ ಹತ್ರನೇ ಮಾತಾಡಬೇಕು ಅಂತ ಬಂದೆ. ಎಲ್ಲಿದ್ದಾರೆ ಸಂಜನಾ? ರೂಮಲ್ಲಿದ್ದಾರೆ. ಸರಿ, ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಓಕೆ, ನೀವು ಹೋಗಿರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಹಲೋ ಸಂಜನಾ. ಹಾಯ್ ಸರಿಯು, ಬನ್ನಿ. ಹೇಗಿದ್ದೀರಾ ಸಂಜನಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ನೀವು ಹೇಗಿದ್ದೀರಾ? ನಿಮ್ಮ ಮಗಳು ಹೇಗಿದ್ದಾಳೆ? ನಾನು ಚೆನ್ನಾಗಿದ್ದೀನಿ, ಮಗಳು ಚೆನ್ನಾಗಿದ್ದಾಳೆ. ತುಂಬ ದಿನ ಆದಮೇಲೆ ಬರ್ತಿದ್ದೀರಾ ನಮ್ಮ ಮನೆಗೆ? ನಿಮ್ಮ ನೋಡೋಣ ಅಂತಲೇ ಬಂದೆ. ಡಾಕ್ಟರ್ ಹತ್ರ ಚೆಕಪ್ ಹೋಗಿದ್ರಂತೆ, ರಮ್ಯಾ ಹೇಳಿದ್ಲು. ಹೌದು, ನಾನು ರಮ್ಯಾ ಹೋಗಿದ್ವಿ. ನೀವು ತುಂಬ ವೀಕ್ ಆಗಿದ್ದೀರಾ ಅಂತ ಡಾಕ್ಟರ್ ಹೇಳಿದ್ರಂತೆ. ಯಾಕೆ ಸಂಜನಾ ನಿಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನೀವು ತಾಯಿ ಆಗ್ತಾ ಇದ್ದೀರಾ. ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಮಗು ಆರೋಗ್ಯನೂ ಚೆನ್ನಾಗಿರತ್ತೆ. ಇಂಥ ಸಮಯದಲ್ಲಿ ನಿಮ್ಮ ಬಗ್ಗೆ ನೀವು ಕೇರ್ ತಗೋಬೇಕು. ನಾ ಕೇರ್ ತಗೋತಾ ಇದ್ದೀನಿ ಸರಿಯು. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ ಸಂಜನಾ.
ನೀವಿನ್ನೂ ರಾಜೀವ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹಳೆದನ್ನೆಲ್ಲ ಮರೆತುಬಿಡಿ. ಈಗ ರಾಜೀವ್ ನಿಮ್ಮ ಪಾಸ್ಟ್, ನಿಮ್ಮ ಮುಂದೆ ನಿಮ್ಮ ಭವಿಷ್ಯ, ನಿಮ್ಮ ಮಗು ಭವಿಷ್ಯ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಹಳೆದನ್ನೆಲ್ಲ ಮರೆಯೋದು ಅಷ್ಟು ಸುಲಭ ಅಲ್ಲ ಸರಿಯು. ಹಳೆದನ್ನೆಲ್ಲ ಮರಿಬೇಕು ಅಂತಂದರೂ ಕೆಲವು ಸಂದರ್ಭಗಳು ಹೇಗೆ ಬಂದಿವೆ ಅಂದರೆ ಅವನ್ನ ಮರೆಯೋಕ್ಕಾಗ್ತಾ ಇಲ್ಲ. ಯಾಕೆ ಸಂಜನಾ, ಏನಾಯಿತು? ರಾಜೀವ್ ತನ್ನ ಲಾಯರ್ ಕೈನಲ್ಲಿ ನನ್ನನ್ನು ಜೈಲಿನಲ್ಲಿ ಭೇಟಿ ಮಾಡಬೇಕು ಅಂತ ಹೇಳಿ ಕಳಿಸಿದ್ದ. ರಾಜೀವ್ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನ? ಹೌದು ಸರಿಯು. ನೀವು ಹೋಗಿ ರಾಜೀವ್ನ ಭೇಟಿ ಆದ್ರಾ? ಹೋಗಿದ್ದೆ. ಹೋಗಿದ್ರಾ? ಏನು ಹೇಳಿದ್ರು ರಾಜೀವ್? ತುಂಬ ಬದಲಾಗಿರೋ ಹಾಗೆ ಮಾತಾಡ್ದ ಸರಿಯು. ನಾ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸು ಅಂತ ಕೇಳ್ಕೊಂಡ. ನನ್ನ ಜೊತೆ ಮಗು ಜೊತೆ ಹೊಸ ಜೀವನ ಆರಂಭ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಜೈಲಿಂದ ಹೊರಗೆ ಬಂದಮೇಲೆ ಈ ದೇಶನೇ ಬಿಟ್ಟು ಹೋಗ್ಬಿಡೋಣ, ಯಾವ್ದಾದ್ರು ಫಾರಿನ್ ಕಂಟ್ರಿನಲ್ಲಿ ಸೆಟ್ಲ್ ಆಗೋಣ, ಅಲ್ಲೇ ನಮ್ದು ಹೊಸ ಸಂಸಾರ ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನೀವೇನು ಹೇಳಿದ್ರಿ ಸಂಜನಾ? ನಾನು ಏನು ಹೇಳಲಿ ಸರಿಯು? ನಾನೊಂದು ಮಾತು ಹೇಳಲ್ಲ ಸಂಜನಾ? ಹೇಳಿ ಸರಿಯು. ಒಂದು ವೇಳೆ ರಾಜೀವ್ ಹೇಳೋ ಥರನೇ ಆಗೋದಾದರೆ, ರಾಜೀವ್ ಬದಲಾಗಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ನೀವು ರಾಜೀವ್ ಜೊತೆ ಮತ್ತೆ ಹೊಸ ಜೀವನ ನಡೆಸೋದಾದರೆ, ರಾಜೀವ್ ಮೇಲಿರೋ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಏನು ಹೇಳ್ತಾ ಇದ್ದೀರಾ ಸರಿಯು? ರಾಜೀವ್ ನಿಮಗೆಲ್ಲ ಎಂಥ ಮೋಸ ಮಾಡಿದ್ದಾನೆ ಅಂತ ಗೊತ್ತಿದ್ದು ಈ ಮಾತು ಹೇಳ್ತಾ ಇದ್ದೀರಾ? ರಾಜೀವಿಂದ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ, ನಿಜ. ರಾಜೀವ್ಗೆ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ಮನೆಯವ್ರು ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಈ ಕೇಸ್ನಲ್ಲಿ ರಾಜೀವ್ಗೆ ಶಿಕ್ಷೆ ಆಗೋದ್ರಿಂದ ನಮ್ಮ ಕುಟುಂಬಕ್ಕಾಗಿರೋ ನಷ್ಟನ ತುಂಬಿಸೋದಕ್ಕಾಗಲ್ಲ. ಈ ಕೇಸ್ನ ಸೋಲು ಗೆಲುವಿನ ದೃಷ್ಟಿಯಿಂದ ನೋಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ನೀವು ಹೇಳ್ತಿರೋ ಹಾಗೆ ರಾಜೀವ್ ನಿಜವಾಗ್ಲೂ ಬದಲಾಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ನಾವು ಕಳ್ಕೊಂಡಿರೋದನ್ನು ಪಡೆಯೋದಕ್ಕಾಗಲ್ಲ. ರಾಜೀವ್ ನಿಮ್ಮ ಸಂಸಾರ ಒಟ್ಟಾಗೋದಾದರೆ ರಾಜೀವ್ ಮೇಲೆ ನಮಗಿರೋ ದ್ವೇಷ ಕೋಪನ ಮರೆಯೋ ಪ್ರಯತ್ನ ಮಾಡಬಹುದು. ನಿಮ್ದೆಂಥ ಒಳ್ಳೆ ಮನಸ್ಸು ಅಂತ ನಂಗೆ ಗೊತ್ತಿದೆ ಸರಿಯು. ಆದರೆ ರಾಜೀವ್ ಎಷ್ಟು ಕೆಟ್ಟವನು ಅಂತ ನಿಮಗೂ ಗೊತ್ತಿದೆ. ಅಂಥವನಿಗೋಸ್ಕರ ನೀವಿಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋಕ್ಕೆ ತಯಾರಾಗಿದ್ದೀರಾ. ಆದರೆ ಅವನು ನನ್ನನ್ನು ಅಲ್ಲಿ ಕರೆಸಿದ್ದು ಸ್ವಾರ್ಥಕ್ಕೋಸ್ಕರ. ನಿಜ ಹೇಳಬೇಕು ಅಂದರೆ ನನಗೆ ರಾಜೀವ್ನ ನೋಡೋಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಆದರೆ ಅಮ್ಮ ಆಮೇಲೆ ರಮ್ಯಾ ನಂಗೆ ಕನ್ವಿನ್ಸ್ ಮಾಡಿದ್ರು. ನಾನು ಅಲ್ಲಿ ಹೋಗಿದ್ದು ನಿಮಗೋಸ್ಕರ. ಅಂದರೆ ನೀವು ಮತ್ತು ರಾಜೀವ್ ಮತ್ತೆ ಒಂದಾಗ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ರಾಜೀವ್ ಮುಖ ನನ್ನ ಜೀವನದಲ್ಲಿ ನೋಡೋಕೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಮತ್ತೆ ಅವನ ಜೊತೆ ಜೀವನ ಮಾಡೋದು ದೂರದ ಮಾತು. ರಾಜೀವ್ ನಿಮ್ಮ ಹಣ ನಿಮಗೆ ವಾಪಸ್ ಕೊಡೋದಾದರೆ ನನಗೆ ಇಷ್ಟ ಇಲ್ಲದೆ ಹೋದರೂ ಮತ್ತೆ ಅವನ ಜೊತೆ ಸಂಸಾರ ಮಾಡೋದಕ್ಕೆ ತಯಾರಾಗಿದ್ದೀನಿ. ಆದರೆ ರಾಜೀವ್ ಬದಲಾಗಿಲ್ಲ ಸರಿಯು. ಅವ್ನು ಬದಲಾಗೋದು ಇಲ್ಲ ಅನಿಸುತ್ತೆ. ಬಿಡಿ ಸಂಜನಾ, ರಾಜೀವ್ ಬಗ್ಗೆ ಆ ಮಾತೆಲ್ಲ ಯಾಕೆ ಆಡೋದು? ರಾಜೀವ್ ಬಗ್ಗೆ ಮಾತಾಡಿದಷ್ಟು ದುಃಖ ನೋವು ಇನ್ನೂ ಜಾಸ್ತಿ ಆಗತ್ತೆ. ರಾಜೀವಿಂದ ನಮಗಾಗಿರೋ ಅನ್ಯಾಯಕ್ಕಿಂತ ರಾಜೀವ್ ನಿಮಗೆ ಮಾಡಿರೋ ಅನ್ಯಾಯ ದೊಡ್ಡದು. ನೀವು ಇಂಥ ಪರಿಸ್ಥಿತಿನಲ್ಲಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ನೀವು ರಾಜೀವ್ನ ಜೈಲಿನಲ್ಲಿ ಭೇಟಿ ಮಾಡೋಕ್ಕೆ ಹೋಗಿದ್ದೆ ತಪ್ಪೇನೋ ಅನ್ನಿಸ್ತಾ ಇದೆ.
ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು ಬೇಟೆಯಾಡುವ